ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಗಂಗಾ ಮಾತೆಯ ಕಥೆಯು ಹಿಂದೂ ಪುರಾಣಗಳಲ್ಲಿ ಮುಖ್ಯವಾಗಿದ್ದು, ಅವಳು ಸ್ವರ್ಗದಿಂದ ಭೂಮಿಗೆ ಬಂದ ನದಿಯ ದೇವತೆ, ಭೀಷ್ಮನ ತಾಯಿ ಮತ್ತು ಶಿವನ ಜೊತೆಯಲ್ಲಿ ನೆಲೆಸಿರುವ ಪವಿತ್ರ ನದಿಯಾಗಿದ್ದಾಳೆ. ಅವಳನ್ನು ಪಾಪಗಳನ್ನು ತೊಳೆದು ಮೋಕ್ಷ ನೀಡುವ ಶಕ್ತಿ ಎಂದು ಪೂಜಿಸಲಾಗುತ್ತದೆ. ಮಹಾಭಾರತದ ಕಥೆಯಲ್ಲಿ ಶಾಂತನು ರಾಜನ ಹೆಂಡತಿಯಾಗಿ 8 ವಸುಗಳಲ್ಲಿ ಒಬ್ಬಳಾದ ಭೀಷ್ಮನನ್ನು ಹೆತ್ತವಳಾಗಿ ಮಹತ್ವದ ಪಾತ್ರ ವಹಿಸಿದ್ದಾಳೆ ಮತ್ತು ಭಗೀರಥನ ತಪಸ್ಸಿನಿಂದ ಶಿವನ ಮೂಲಕ ಭೂಮಿಗೆ ಇಳಿದ ಕಥೆಯೂ ಪ್ರಸಿದ್ಧವಾಗಿದೆ. ಗಂಗಾ ಮಾತೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ನದಿಯ ದೇವತೆ. ಅವಳನ್ನು ಗಂಗಾದೇವಿ ಅಥವಾ ಮಾತೆ ಗಂಗಾ ಎಂದು ಭಕ್ತಿಯಿಂದ ಕರೆಯುತ್ತಾರೆ. ಗಂಗಾ ನದಿ ಭಾರತದಲ್ಲಿ ಪವಿತ್ರತೆ, ಶುದ್ಧತೆ ಮತ್ತು ಮೋಕ್ಷದ ಸಂಕೇತವಾಗಿ ಪೂಜಿಸಲ್ಪಡುತ್ತದೆ. ಪುರಾಣಗಳ ಪ್ರಕಾರ ಗಂಗಾದೇವಿ ಸ್ವರ್ಗದಲ್ಲಿ ವಾಸಿಸುತ್ತಿದ್ದಳು. ಭೂಮಿಯಲ್ಲಿ ಮಾನವರಿಗೆ ಶುದ್ಧಿ ಮತ್ತು ರಕ್ಷಣೆಯನ್ನು ನೀಡಲು ಅವಳನ್ನು ಭೂಮಿಗೆ ತರಬೇಕೆಂದು ರಾಜ ಭಗೀರಥನು ತಪಸ್ಸು ಮಾಡಿದನು. ಅವನ ತಪಸ್ಸಿಗೆ ಸಂತೋಷಗೊಂಡ ಬ್ರಹ್ಮದೇವರು ಗಂಗೆಯನ್ನು ಭೂಮಿಗೆ ಕಳುಹಿಸಲು ಒಪ್ಪಿದರು. ಆದರೆ ಗಂಗೆಯ ವೇಗ ಮತ್ತು ಶಕ್ತಿಯಿಂದ ಭೂಮಿ ನಾಶವಾಗುವ ಭಯವಿತ್ತು. ಆ ಕಾರಣದಿಂದ ಭಗೀರಥನು ಶಿವನನ್ನು ಪ್ರಾರ್ಥಿಸಿದನು. ಶಿವನು ಗಂಗೆಯ ವೇಗವನ್ನು ತನ್ನ ಜಟಾಜುಟದಲ್ಲಿ ಹಿಡಿದು ನಿಧಾನವಾಗಿ ಭೂಮಿಗೆ ಹರಿಯುವಂತೆ ಮಾಡಿದನು. ಹೀಗಾಗಿ ಗಂಗಾ ನದಿ ಭೂಮಿಗೆ ಇಳಿದು ಜನರಿಗೆ ಜೀವನ, ನೀರು ಮತ್ತು ಶುದ್ಧಿಯನ್ನು ನೀಡಲು ಆರಂಭಿಸಿದಳು. ಗಂಗಾ ನದಿ ಪಾಪಗಳನ್ನು ತೊಳೆಯುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಜನರು ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಪೂಜೆ ಸಲ್ಲಿಸುತ್ತಾರೆ. ಅನೇಕ ನಗರಗಳು ಮತ್ತು ನಾಗರಿಕತೆಗಳು ಗಂಗೆಯ ತಟದಲ್ಲಿ ಬೆಳೆದಿವೆ. ಗಂಗಾ ಮಾತೆ ತಾಯಿಯಂತೆ ಎಲ್ಲರನ್ನೂ ಪೋಷಿಸುತ್ತಾಳೆ ಮತ್ತು ಶುದ್ಧತೆ, ತ್ಯಾಗ ಹಾಗೂ ಕರುಣೆಯ ಪ್ರತೀಕವಾಗಿದ್ದಾಳೆ. ಅವಳ ನೀರು ಜನರಿಗೆ ಜೀವನವನ್ನು ನೀಡುತ್ತದೆ ಮತ್ತು ಪಾಪಗಳಿಂದ ಮುಕ್ತಿ ದೊರಕಿಸುತ್ತದೆ ಎಂಬ ನಂಬಿಕೆ ಇದೆ. ಗಂಗಾ ನದಿ ಧರ್ಮ, ಸಂಸ್ಕೃತಿ ಮತ್ತು ನಾಗರಿಕತೆಯ ಜೀವನಾಡಿಯಾಗಿದ್ದು, ಭಾರತೀಯರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಹೊಂದಿದ್ದಾಳೆ. ಆದ್ದರಿಂದ ಗಂಗಾ ಮಾತೆಯನ್ನು ನಾವು ಕೇವಲ ನದಿಯಾಗಿ ಅಲ್ಲ, ಜೀವನ ನೀಡುವ ತಾಯಿಯಾಗಿ ಗೌರವಿಸಬೇಕು. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.